ಪರ್ವತವಾಣಿಯವರು ಬರೆದಿರುವಂತಹ ಸಾಕಷ್ಟು ನಾಟಕಗಳೇನಿದೆ, ಆ ನಾಟಕಗಳೆಲ್ಲ ನಾವು ಈಗ ನಾವು ಫಾಲೋ ಮಾಡ್ತಾ ಇರೋರು ಬಹಳಷ್ಟು ಜನ ನಾವು ಓದ್ಕೊಂಡು ಬಂದಿರ್ತೀವಿ. ಅದರಲ್ಲಿ ಮೊದಲನೇ ಹೆಸರು ಕಾಮಿಡಿ ನಾಟಕ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಅಥವಾ ಒಂದು 20-25 ವರ್ಷದಿಂದನೂ ನಾವು ಯೋಚಿಸ್ತಾ ಬಂದರೆ ಟಿ.ಪಿ. ಕೈಲಾಸಂ ಅವ್ರ ಹೆಸರು ಖಂಡಿತ ತುಂಬಾ ಮುಂದೆ ಬರೋದು. ಓಕೆ, ಫಸ್ಟ್ ಟಿ.ಪಿ. ಕೈಲಾಸಂ, ಅದಾದ ನಂತರ ಸಣ್ಣ ಕಥೆಗಳು ಅಂದ್ರೆ ಬೀಚಿಯವ್ರದ್ದು ಬರುತ್ತೆ. ನಾಟಕಗಳು ಅಂತ ಬಂದಾಗ ಟಿ.ಪಿ. ಕೈಲಾಸಂ, ಅದು ಬಿಟ್ರೆ ಬರುವಂತದ್ದು ಪರ್ವತವಾಣಿ ಅವ್ರದ್ದು. ಹೌ ಮಚ್ ಆಫ್ ಎನ್ ಇನ್ಫ್ಲೂಯೆನ್ಸ್ ವಾಸ್ ಟಿ.ಪಿ. ಕೈಲಾಸಂ ಫಾರ್ ಪರ್ವತವಾಣಿ? ತುಂಬಾನೇ ಅಂತ ಹೇಳಬೇಕು. ಸಾಮಾಜಿಕ ನಾಟಕಗಳು ಅಂತ ಬಂದಾಗ ಅದರಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿರೋರು ಕೈಲಾಸಂ ಅವರೇ. ಅಂದರೆ ಅಲ್ಲಿವರೆಗೂ ಐತಿಹಾಸಿಕ ಪೌರಾಣಿಕ ನಾಟಕಗಳೇನೆ, ಪ್ರಸಂಗಗಳೇನೆ ನಾಟಕಗಳಾಗಿ ಏನೋ ಸ್ಟೇಜ್ ಮೇಲೆ ಬರ್ತಾ ಇದ್ದಿದ್ದು. ಸೊ ಸಾಮಾಜಿಕ ನಾಟಕ ಅಂತ ನನಗೆ ಗೊತ್ತಿರೋ ಮಟ್ಟಿಗೆ ಆವಾಗ ಯಾವುದೂ ಇರಲಿಲ್ಲ, ತುಂಬ ಹೆಚ್ಚು ಅಥವಾ ಪಾಪ್ಯುಲರ್ ಆಗಿದ್ದು ಯಾವುದೂ ಇರಲಿಲ್ಲ. ತುಂಬ ಜನ ಬರೀತಾನೂ ಇರಲಿಲ್ಲ. ಎಲ್ಲರೂ ನಾಟಕ ನೋಡೋಕೆ ಹೋಗೋದೇ ಇಲ್ಲ ರಾಮಾಯಣ ಕತೆ, ಮಹಾಭಾರತ ಕತೆ, ಪುರಾಣಗಳ ಕತೆ ಈ ಥರದ್ದು ನೋಡೋದಕ್ಕೆ. ಸೊ ಸಾಮಾಜಿಕ ಅಂತ ಸ್ಟಾರ್ಟ್ ಮಾಡಿ ಒಂದು ಸಿಟಿ, ಬೆಂಗಳೂರು ನಗರ ಅಥವಾ ಮೈಸೂರು ಅಥವಾ ವೇರೆವರ್ ಅವರ ನಾಟಕ ಸೆಟ್ ಆಗಿರುತ್ತಲ್ಲ, ಅಲ್ಲಿದು ಜನಜೀವನವನ್ನು ಕನ್ನಡಿಸುವಂಥದ್ದು ಸ್ಟಾರ್ಟ್ ಮಾಡಿದೆ ಕೈಲಾಸ. ಆ್ಯಂಡ್ ಪಾಪ್ಯುಲರ್ ಆಗಿದ್ದು ಅವರೇನೆ ನಂಬರ್ 1. ಸೊ ಅವ್ರು ಸುಮ್ಮನೆ ಅವ್ರನ್ನ ಪ್ರಹಸನ ಪ್ರಪಿತಾಮಹ ಅಂತ ಕರೆಯಲ್ಲ. ಹೌದು, ಅಂದರೆ ಅವರ ಇದೇ ಬೇರೆ, ಲೆವೆಲ್ಲೇ ಬೇರೆ. ಸೊ ಆಬ್ವಿಯಸ್ಲಿ ಅವರ ನಾಟಕಗಳು ಪಾಪ್ಯುಲರ್ ಆಗ್ತಾ ಇದ್ದ ಟೈಮಲ್ಲಿ ನಮ್ಮ ತಾತ ಮೇ ಬಿ ಕಾಲೇಜು ಆ ಥರ ಸಮಯದಲ್ಲಿ ಇದ್ದಿತ್ತು. ಸೊ ಸಿಕ್ಕಾಪಟ್ಟೆ ಓದ್ತಾರೆ. ಇವರು ವೊರೇಷಿಯಸ್ ರೀಡರ್. ಓಕೆ, ಅಂದರೆ ನಮ್ಮ ಮನೇಲಿರೋ ಬುಕ್ಸ್ ನೀವು ನೋಡಿದ್ರೆ ಅವ್ರದ್ದೊಂದು ಲೈಬ್ರರಿನೇ ಇಟ್ಕೊಂಡಿದ್ರು. ಹಿ ಮೇಂಟೈನ್ಡ್ ಅ ಸೆಪರೇಟ್ ಲೈಬ್ರರಿ, ಬುಕ್ ಶೆಲ್ಫ್ ಅಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ ಅ ಲೈಬ್ರರಿ, ಕಂಪ್ಲೀಟ್ ಲೈಬ್ರರಿ ಇತ್ತು ಅವ್ರದ್ದು. ಮೈ ಗಾಡ್. ಸೊ ಅದರಲ್ಲಿ ನೀವು ವೆರೈಟಿ ನೋಡಿದ್ರೆ ನೀವು ನಮಗೆ ಒಂಥರ ತಲೆ ಸುತ್ತು ಬರೋದು. ಮಹಾಭಾರತದ ಯಾವುದೋ 22 ಇಷ್ಟು ದಪ್ಪದ ಪುಸ್ತಕಗಳಿವೆ. ಶೇಕ್ಸ್ಪಿಯರ್ದು, ಮೋಲಿಯರ್, ಶೆರಿಡನ್ನು, ಕೈಲಾಸಮ್ಮು, A.V. ವರದಾಚಾರ್ಯರು, ಎಷ್ಟು ಜನದ್ದು, B.M. ಶ್ರೀಕಂಠಯ್ಯ ಅವ್ರದ್ದು, ಆಮೇಲೆ ಯಾವುದೋ ಚೈನೀಸ್ ಥಿಯೇಟರ್ದು, ರಷ್ಯನ್ ಥಿಯೇಟರ್ದು ಬುಕ್ಸು, ನಾಟಕಗಳು ಎಲ್ಲೆಲ್ಲಿಂದ ತರಿಸೋರು. ಆವಾಗಿನ ಕಾಲದಲ್ಲಿ ಇಷ್ಟು ಆಕ್ಸೆಸ್ ಇರಲಿಲ್ವಲ್ಲ. ಹೌದು, ನೀವು ಹೆಂಗೆ ತರಿಸ್ತಾ ಇದ್ರು. ಆ್ಯಂಡ್ ಈ ವಾಸ್ ಲೈಕ್ ಅನ್ ಆವಿಡ್ ರೀಡರ್, ಸಿಕ್ಕಾಪಟ್ಟೆ ಸ್ಕಾಲರ್ಲಿ ಟೈಪ್ ರೀಡರ್ ಅವರು. ಯಾವುದ್ರ ಬಗ್ಗೆ ಒಂದು ಪ್ರಸಂಗ ಹೇಳ್ತೀನಿ ಕೇಳಿ, ಒಂದು ಇಂಟ್ರೆಸ್ಟಿಂಗ್ ಇದು. ನಮ್ಮ ಅಣ್ಣ ಇದ್ದಾರೆ ರಾಘವೇಂದ್ರ ಅಂತ, ಮತ್ತು ಅವನು ಮತ್ತು ಅವನ ಫ್ರೆಂಡ್ಸ್ ಇದ್ದಾರೆ. ಅವರ ಕಾಲೇಜ್ ಮೇಟ್ಸ್ ಅಂದರೆ ಈ ರಾಜೇಶ್ ನಟರಂಗ ಇವತ್ತು, ಮೋಹನ್, ಮೋಹನ್, ಶರತ್ ಲೋಹಿತ್, ಇವರೆಲ್ಲ ಅವರು ಒಂದು ಗುಂಪು, ಒಂದೇ ಇದು ಬ್ಯಾಚ್ ಅವರು. ಅವರೆಲ್ಲ ಒಂದು ಸತಿ ಜೂಲಿಯಸ್ ಸೀಸರ್ ಅವ್ರದ್ದು ಇಂಗ್ಲೀಷ್ ಪಠ್ಯ. ಜೂಲಿಯಸ್ ಸೀಸರ್ ಫುಲ್ ಕತೆ ಇದೆಯಲ್ಲ, ಅದೇ ಅವ್ರದ್ದು ಐ ಥಿಂಕ್ BSc 3rd ಇಯರಲ್ಲೋ 2nd ಇಯರಲ್ಲೋ ಅವ್ರದ್ದು ಇದು ಇಂಗ್ಲಿಷ್ ಟೆಕ್ಸ್ಟ್ ಬುಕ್, ಜಸ್ಟ್ ದಟ್ ಜೂಲಿಯಸ್ ಸೀಸರ್. ಇವ್ರು ಆಬ್ವಿಯಸ್ಲಿ ಗೊತ್ತಲ್ಲ, ಯಾರು ಓದಿಲ್ಲ, ಆಟಗಳಾಡ್ಕೊಂಡು ನಾಟಕಗಳು ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹಿಂದಿನ ದಿವಸ ಪುಕ್ಕ ಅಂದಿದೆ, ನಾಳೆ ಎಕ್ಸಾಮು. ಹೆಂಗ್ ಓದೋದು ಫುಲ್ಲು ಇವಾಗ? ಅಷ್ಟು ಇಂಗ್ಲೀಷ್, ಆ ಟೈಪ್ ಇಂಗ್ಲೀಷ್ ಓದಿ ಅದನ್ನು ಅರುಗಿಸ್ಕೊಂಡು ನಾಪ್ಕ ಇಟ್ಕೊಂಡು ನಾಳೆ ಹೆಂಗ್ ಎಕ್ಸಾಮ್ ಬರೆಯೋದು? ಶೇಕ್ಸ್ಪಿಯರ್ ಇಂಗ್ಲಿಷ್ ಮೇ ಬಿ ಸಿಂಪ್ಲಿಫೈಡ್ ಫಾರ್ ದ ಇದು ಟೆಕ್ಸ್ಟ್, ಆದ್ರೂ ಈಸಿ ಅಲ್ಲ. ಇಟ್ ಇಸ್ ನಾಟ್ ಈಸಿ ಅಲ್ಲ. ಸೊ ಪ್ಲಾನ್ ಹಾಕಿದ್ರು, ನಿಮ್ಮ ತಾತನ ಕೇಳೋಣ, ನೋಡೋಣ ಏನಾರ ಅವರಿಗೆ ಅವರಿಂದ ಒಂದು ಸ್ವಲ್ಪ ಅಟ್ಲೀಸ್ಟ್ ಇವೆಂಟ್ಸ್ ಗೊತ್ತಾದರೆ ನಾಳೆ ಕೇಳಿದ್ರೆ ಏನೋ ಒಂದು ಪಾಸಿಂಗ್ ಮಾರ್ಕ್ಸ್ ಬರೀಬೋದಾ ಅಂತ. ಸರಿ, ಎಲ್ಲ 4-5 ಜನ ಬಂದು ಹಿಂಗೆ ಕೂತ್ಕೊಂಡ್ರು. ಇವತ್ತಿಗೂ ನೆನ್ಸ್ಕೋತಾರೆ, ಅವ್ರನ್ನ ಕೇಳಿದ್ರೆ ಹೇಳ್ತಾರೆ. ಬಂದು ಕೂತ್ಕೊಂಡ್ರು. ನಮ್ಮ ತಾತ ಸುಮ್ಮನೆ ಆಸ್ ಯೂಶುವಲ್ ಹಿಂಗೇನೋ ಇದು ಮಾಡ್ಕೊಂಡು, ಈ ವಾಸ್ ರಿಕ್ಲೈನಿಂಗ್ ಆ್ಯಂಡ್ ಏನೋ ರೀಡಿಂಗ್ ಸಮಥಿಂಗ್. ಬಂದು ಕೂತ್ಕೊಂಡ್ರು. ಏನರ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ ಅಂದರು. ತಾತ, ಅದು ನಾಳೆ ಜೂಲಿಯಸ್ ಸೀಸರ್ ಇದೆ, ಏನೋ ಓದಿಲ್ಲ ನಾವು, ಒಂದೇನಾರು ಒಂದಷ್ಟು ಹೇಳ್ಬಿಡಿ ಅದ್ರ ಬಗ್ಗೆ ಅಂದರೆ. ಅವರು ಜೂಲಿಯಸ್ ಸೀಸರ ಅಂದ್ಬಿಟ್ಟು ಫಸ್ಟಿಂದ ಲಾಸ್ಟ್ವರೆಗೂ ಸೀನ್ ಬೈ ಸೀನ್ ಅವರು ಹಿಂಗೆ ಹೇಳ್ಕೊಂಡು ಹೋದ್ರು. ದಿಸ್ ಇಸ್ ದ ಫಸ್ಟ್ ಸೀನ್ ಇನ್ ಜೂಲಿಯಸ್ ಸೀಸರ್. ದಿಸ್ ಇಸ್ ವಾಟ್ ಹ್ಯಾಪನ್ಸ್, ಫುಲ್ ವಿತ್ ಡೀಟೇಲ್, ಸಮಟೈಮ್ಸ್ ವಿತ್ ಡೈಲಾಗ್, ಫುಲ್ ನೆಕ್ಸ್ಟ್ ಸೀನ್ ಇದು ಅಂತ ಒಂದು ಸೋಲೋ ಪರ್ಫಾರ್ಮೆನ್ಸ್ ಥರ ಮಲ್ಕೊಂಡೆ ಅವರು ಹೇಳಿದ್ರು. ಹೋಲ್ ಪ್ಲೇ ಹೇಳಿದ್ರು ಫಸ್ಟಿಂದ ಲಾಸ್ಟ್ವರೆಗೂ ಏನಾಗುತ್ತೆ ಅಂತ. ಓಕೆ, ಆಸ್ ದ ಥಿಂಗ್ ಗೋಸ್, ನೆಕ್ಸ್ಟ್ ಡೇ ಅವ್ರು ಹೋಗಿ ಎಲ್ಲರೂ ಪಾಸ್ ಆದ್ರು. ಒಂದು ವರ್ಡ್ ಗೊತ್ತಿಲ್ಲದಿದ್ದು, ಜೂಲಿಯಸ್ ಸೀಸರ್ ಸ್ಪೆಲ್ಲಿಂಗು ಗೊತ್ತಿಲ್ಲದೆ ಇರೋರು, ಬಿಕಾಸ್ ಆಫ್ ದಟ್ ಒನ್ ಸೆಷನ್ ವಿಚ್ ವೆಂಟ್ ಫಾರ್ 2 hours 3 hours ಆರ್ ಸಮಥಿಂಗ್. ಈ ತರ ಒಬ್ರು ತಾತ ಇದ್ರೆ ಸಾಕಲ್ಲ ಅಲ್ಲ. ಎಕ್ಸಾಮ್ ಎಲ್ಲ ಕ್ಲಿಯರ್. ಐ ವಾಸ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ದ ಕರೆಂಟ್ ಎಜುಕೇಶನ್ ಸಿಸ್ಟಮ್. ಹೌದಾ? ಎಲ್ಲ ಉಪಯೋಗಕ್ಕಿಲ್ಲ ಅಂತ ಹೇಳೋರು. ಹೌದಾ? ಅದು ಒಂದಾಡಿ ನಾಟಕದಲ್ಲೂ ಬಂದಿದೆ. ಓಕೆ.
ಬಟ್ ಅವ್ರೇನಂದ್ರೆ ಅಂದ್ರೆ ಅವರಷ್ಟು ಎಷ್ಟು ಸತಿ ಅವ್ರು ಓದಿರ್ಬೇಡ, ಎಷ್ಟು ಸತಿ ಅದನ್ನ ಇದು ಮಾಡಿರ್ಬೇಡ ಟು ಅಲ್ವಾ? ರಿಮೆಂಬರ್ ಅಂತ. ಹ್ಮ್ ಬಟ್ ದಿಸ್ ವಾಸ್ ಒನ್ ಎಕ್ಸಾಂಪಲ್ ಆಫ್ ಯುನೋ ಅವರ ಎಕ್ಲೆಕ್ಟಿಕ್ ರೀಡಿಂಗ್ ಅಂತಾರೆ. ಅಂದ್ರೆ ಅವ್ರಿಗೆ ಬರೀ ಶೇಕ್ಸ್ಪಿಯರ್ ಅಲ್ಲ, ಹ್ಮ್ ಅವರ ಕಾನನ್ ಡೈಲು ಅಷ್ಟೇ ಚೆನ್ನಾಗಿ ಗೊತ್ತಿದ್ರು, ಅವ್ನ ಫ್ರೆಂಚ್ ರೈಟರ್ ಮೊಲಿಯರ್ ಬಗ್ಗೆನೂ ಅಷ್ಟೇ ಗೊತ್ತಿತ್ತು, ಹ್ಮ್ ಹ್ಮ್ ಇಬ್ಸನ್ ಬಗ್ಗೆನೂ ಅಷ್ಟೇ ಗೊತ್ತಿತ್ತು. ಹ್ಮ್ ಅಂಡ್ ಅವರೆಲ್ಲರದು ಫೋಟೋ ಇತ್ತು. ನಮ್ಮನೆ ಈ ತರ ಹಾಲಲ್ಲಿ 4 ಗೋಡೆ ಇರುತ್ತಲ್ಲ, ಒಂದು ಗೋಡೆಯಲ್ಲಿ ಬರೀ ಇಂಗ್ಲಿಷ್ ಆಥರ್ಸ್, ಹ್ಮ್ ಒಂದು ಗೋಡೆಯಲ್ಲಿ ಬರೀ ಕನ್ನಡ ಆಥರ್ಸ್, ಹ್ಮ್ ಒಂದ್ ಕಡೆ ರಷ್ಯನ್ ಆಥರ್ಸ್, ಈ ತರ ಫುಲ್ಲು ಒಂದು ಕೊಲಾಜ್ ಮಾಡಿ ಇಟ್ಕೊಂಡಿದ್ರು. ಓಕೆ. ಸೊ ನೀವು ಕೇಳಿದ್ರೆ ಯಾವತ್ತಾದ್ರು ಇದೇನಾ ನಮ್ಮ ವಂಶವೃಕ್ಷ? ನಾನು ಇವರೆಲ್ಲ ಅವ್ರ ಫ್ರೆಂಡ್ಸ್ ಅನ್ಕೊಂಡ್ಬಿಟ್ಟಿದ್ದೆ. ಇವರೆಲ್ಲ ಫ್ರೆಂಡ್ಸ್ ಅವ್ರದ್ದು ಅಂತ ಅನ್ಕೊಂಡಿದ್ದೆ. ಓಕೆ. ಬಟ್ ಆಮೇಲೆ ಬರ್ತಾ ಬರ್ತಾ ಈ ವುಡ್ ಲೈಕ್ ನಾವ್ ಯಾವಾಗ ಸಿಗ್ದ ಹಂಗೆ ಹೇಳೋರು, ಇವ್ನು ಯಾರು ಗೊತ್ತಾ, ಹ್ಮ್ ಶರ್ಲಾಕ್ ಹೋಮ್ಸ್ ಕೇಳಿದ್ಯಾ, ಅದ್ ಬರ್ದಿರೋದು ಇವನೇ ಅಂತ. ಸೊ ನಂಗೆ ಅಚ್ಚು ಉಳಿದಿದೆ ಆರ್ಥರ್ ಕಾನನ್ ಡೈಲ್ ಅವ್ರ ಮುಖ ನನ್ನ ತಲೆಯಲ್ಲಿ ಅಚ್ಚು ಉಳಿದಿದೆ. ಹಿಂಗೆ ತೋರ್ಸಿ ಹೇಳಿದ್ರು ಇವನು ಅಂತ. ಇವ್ರು ಎ ವಿ ವರದಾಚಾರ್ಯರು ಅಂತ ಹ್ಮ್ ಗೊತ್ತಾ, ಅವ್ರು ಯಾರು ಅಂತ ಅಂದ್ರೆ ಅವರೊಂದು ಗ್ರೇಟ್ ಹ್ಮ್ ಏನೋ ಥಿಯೇಟರ್ ಆರ್ಟಿಸ್ಟ್ ಅಂಡ್ ಇದು ಅಂತೆಲ್ಲ. ಸೊ ಈ ತರ ನಮಗೆ ಆಗ್ತಾ ಇದ್ದಿದ್ದು ಅಂದ್ರೆ ಆರ್ಗ್ಯಾನಿಕ್ ನ್ಯಾಚುರಲ್ ಆಗಿ ಹ್ಮ್ ನಮ್ಮ ಕ್ಯೂರಿಯಾಸಿಟಿನ ಅವರು ಇದು ಮಾಡೋರು, ಕುಮ್ಮಕ್ ಕೊಡೋರು. ನಾವು ಕೇಳಿದಾಗ್ಲೂ ಅವ್ರು ಹೇಳೋರು ಇದ್ಯಾರು ಅಂತ. ಓಕೆ. ಸೊ ಐ ಲವ್ ಟು ಟಾಕ್. ಇಫ್ ಸಂಬಡಿ ಆಸ್ಕ್ ಎ ಕ್ವಶನ್ ಅವರು ಒಂದು ಫುಲ್ ಕ್ಲಾಸ್ ತಗೊಳ್ಳೋರು. ಕ್ಲಾಸ್. ಬಟ್ ಇಟ್ ವುಡ್ ಬಿ ವೆರಿ ಎಂಟರ್ಟೈನಿಂಗ್. ಒಂಥರ ಸುಮ್ಮನೆ ಏನೋ ಒಂದು ಕುಯ್ಯುವಂತರ ಕ್ಲಾಸ್ ಅಲ್ಲ, ತುಂಬಾ ಎಂಟರ್ಟೈನಿಂಗ್ ಆಗಿರೋ ಜೋಕ್ಸ್ ಮಾಡ್ಕೊಂಡು ಅದು ಇದು ಎಲ್ಲ. ಓಕೆ ಓಕೆ. ಕಮಿಂಗ್ ಟು ಸಾರಿ, ನಿಮ್ಮ ಕ್ವಶನ್ ವಾಸ್ ಕೈಲಾಸಂ ಇನ್ಫ್ಲುಯೆನ್ಸ್. ಸೊ ಕಲೆ ಮತ್ತು ರಂಗಭೂಮಿಯ ಬೆಳವಣಿಗೆಗೆ ಶಕ್ತಿಯಾಗಿ ಈ QR ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ. ನಿಮ್ಮ ಪ್ರೋತ್ಸಾಹವು ನಮ್ಮ ಕಲಾವಿದರಿಗೆ ದೊಡ್ಡ ಸ್ಫೂರ್ತಿ. Scan the QR code and contribute to support and help us create a sustainable environment for our artists. Ever grateful to your contribution.